ಎಲ್ಲರಿಗೂ ನಮಸ್ತೆ. ಇವತ್ತೊಂದು ಸ್ಪೆಷಲ್ಲಾಗಿ ಈಸಿಯಾಗಿ ಮೊಟ್ಟೆ ಸಾರು, ಮೊಟ್ಟೆ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ನೋಡಿ. ಮೊಟ್ಟೆ ಬೇಕು, 1-7 ಮೊಟ್ಟೆ. ಖಾರ ಪುಡಿಗಳಲ್ಲಿ ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಬೇಕು. ಟೊಮೊಟೊ, ಈರುಳ್ಳಿ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಕಡಲೆ. ಇದಿಷ್ಟಿದ್ರೆ ಒಂದು ರುಚಿಯಾದಂತಹ ಒಂದು ಎಗ್ ಸಾರನ್ನು ಮಾಡ್ಬೋದು. ನನ್ನ ಮಗಳಿಗೆ ತುಂಬ ಇಷ್ಟ ಇದು. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ನೋಡಿ, ಮಿಕ್ಸಿಗೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಬೇಕು. ರುಬ್ಕೊಳ್ಳಿಕ್ಕೆ ಬೆಳ್ಳುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಒಗ್ಗರಣೆಗೆ ಇಟ್ಕೊಳ್ಳಿ. ಒಂದು ಅರ್ಧದಲ್ಲಿ ರುಬ್ಕೊಳ್ಳೋಕೆ ಹಾಕ್ಕೊಳ್ಳಿ. ಇದು ಮೂರನ್ನ ಫಸ್ಟು ಸ್ವಲ್ಪ ನೀರು ಹಾಕಿ, ಜೊತೆಗೆ ಶುಂಠಿನೂ ಹಾಕಿ ರುಬ್ಕೊಳ್ಳಿ. ನೋಡಿ, ರುಬ್ಕೊಂಡಿದ್ದು ಆಯಿತಾ. ಇದನ್ನು ಪೇಸ್ಟ್ ಮಾಡಿ ಸಪ್ರೇಟ್ ಇಟ್ಕೊಳ್ಳಿ. ನೆಕ್ಸ್ಟು ಬಾಣಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಉದ್ದುದ್ದು ಕಟ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಒಂದು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎರಡೂ. ಆಮೇಲೆ ರುಬ್ಕೊಂಡಿರ್ತಕ್ಕಂಥದ್ದನ್ನ ಹಾಕಿ ಮಸಾಲೆ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವೆಷ್ಟು ಫ್ರೈ ಮಾಡ್ಕೊಳ್ಳೋ ಅಷ್ಟು ಗಮ್ ಅನ್ನುತ್ತೆ. ನೆಕ್ಸ್ಟು ಅದು ಫ್ರೈ ಆಗೋಷ್ಟೊತ್ತಿಗೆ ಬನ್ನಿ. ನೆಕ್ಸ್ಟು ಸಪ್ರೇಟಾಗಿ ಟೊಮೊಟೊನ ರುಬ್ಕೊಳ್ಳಿ. ಯಾಕಂದರೆ ಇದಕ್ಕೆ ಸಪ್ರೇಟಾಗಿ ರುಬ್ಬಿ ಹಾಕಬೇಕು. ಆಗಲೇ ಅದು ಟೇಸ್ಟ್ ಚೆನ್ನಾಗಿರೋದು. ಎಲ್ಲ ಏನು ಮಾಡ್ತಾರೆ, ಎಲ್ಲ ಒಂದೇ ಸಲ ಹಾಕಿ ರುಬ್ತಾರೆ. ಅದು ಟೇಸ್ಟು ಬೇರೆ ಬರುತ್ತೆ. ಟೇಸ್ಟಿಯಾಗಿ ಬರಬೇಕಂದ್ರೆ ಸಪ್ರೇಟಾಗಿ ಈ ಥರ ಟೊಮೊಟೊನೇ ರುಬ್ಬಿ ಹಾಕಿ ಅದನ್ನು ಕೂಡ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ಅದು ಫ್ರೈ ಆಗೋಷ್ಟೊತ್ತು ಬನ್ನಿ. ತೆಂಗಿನಕಾಯಿನ ಹಾಕ್ಕೊಳ್ಳಿ, ಕಡಲೆನ ಹಾಕ್ಕೊಳ್ಳಿ. ಎರಡೂ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಸಪ್ರೇಟಾಗಿ ರುಬ್ಕೊಳ್ಳಿ. ರುಬ್ಬಿ ಒಂದು ಕಡೆ ಇಟ್ಕೊಳ್ಳಿ ಅದನ್ನು ಪೇಸ್ಟಾಗಿ. ಅಷ್ಟೊತ್ತಿಗೆ ಇಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಎಲ್ಲ ಪೌಡರು ಹಾಕಲೇಬೇಕು ಅಂತೇನಿಲ್ಲ. ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ನೆಕ್ಸ್ಟು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೆಂದಮೇಲೆ ಒಂದು ಸಲ ಟೇಸ್ಟ್ ನೋಡಿ ಉಪ್ಪು ಖಾರ ಸರಿಯಾಗಿದೆಯಾ ಅಂತ. ಇಲ್ಲ ಅಂದರೆ ಯಾವುದು ಕಡಿಮೆ ಆಗಿರುತ್ತೆ, ಯಾವುದು ಹೆಚ್ಚಾಗಿರುತ್ತೆ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಅದು ಎಣ್ಣೆ ಬಿಡಬೇಕು ನೋಡಿ. ಮಸಾಲೆಯಲ್ಲಿ ಎಣ್ಣೆ ಬಿಡುವಂತಹ ಟೈಮ್ ಬಂದಾಗ ಆ ಟೈಮಲ್ಲಿ ನಾವು ಲಾಸ್ಟಲ್ಲಿ ರುಬ್ಕೊಂಡಿರ್ತೀವಲ್ಲ ಕಡಲೆ ಮತ್ತು ತೆಂಗಿನಕಾಯಿ, ಅದನ್ನು ಹಾಕ್ಕೊಬೇಕು. ಅದನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀವು ನೋಡ್ಕೊಳ್ಳಿ, ನಿಮಗೆ ದೋಸೆ, ಇಡ್ಲಿ, ಚಪಾತಿ ಇಂಥದಕ್ಕೆ ಬೇಕು ಅಂದಾಗ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ರೈಸು, ಮುದ್ದೆ ಇಂಥದಕ್ಕೆ ಬೇಕು ಅಂದಾಗ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ. ನಾನು ರೈಸಿಗೆ ಮಾಡ್ಕೊತಿದ್ದೀನಿ, ಸೊ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಅಷ್ಟರಲ್ಲಿ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಿದೆ ನೋಡ್ಕೊಂಡಿದ್ದೀನಿ ನಾನು. ಈಗ ಕೊನೆಯಲ್ಲಿ ಮೊಟ್ಟೆನ ನಿಧಾನಕ್ಕೆ ಹೊಡೆದು ಒಂದೊಂದು ಕಡೆಯಿಂದ ಪಕ್ಕ ಹಾಕ್ಕೊಂಬನ್ನಿ. ಅದನ್ನು ಅಲ್ಲಾಡಿಸ್ಬಾರ್ದು. ಹಾಗೆ ಒಂದು 10 ನಿಮಿಷ ಬಿಡಬೇಕಾಗುತ್ತೆ. ನಾನೆಲ್ಲ ಮೊಟ್ಟೆಗಳನ್ನೂ ಪಕ್ಕ ಹೊಡ್ಕೊಂಡು ಅಲ್ಲಲ್ಲೇ ಒಂದೊಂದು ಅರ್ಧ ಇಂಚಿಗೆ ಹಾಕ್ಕೊಂಬರ್ತೀನಿ. ಯಾಕಂದರೆ ಅದು ಅದೇ ಜಾಗದಲ್ಲಿ ಅಗಲವಾಗಿ ದೋಸೆ ಥರ ಆಗುತ್ತೆ. ಇದು ಟೇಸ್ಟ್ ಹೇಗೆ ಬರುತ್ತೆ ಒಂಥರ ಅಂದರೆ ಚಿಕನ್ ಗ್ರೇವಿ ಥರ ಬರುತ್ತೆ. ಈ ಚಿಕನ್ನು ಮಟನ್ ಮಾಡದೇ ಇರೋ ದಿನಗಳಲ್ಲಿ ಆರಾಮಾಗಿ ಕಡಿಮೆ ಖರ್ಚಲ್ಲಿ ಪ್ರೋಟೀನ್ ಯುಕ್ತವಾದ ಮೊಟ್ಟೆ ಸಾರು ಬೇಕು ಅಂದಾಗ ಈ ಆಮ್ಲೆಟ್ಟು, ಈ ಬರೀ ಪಲ್ಯ ತಿಂದವರು ಈ ರೀತಿಯಾಗಿ ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ. ಚಿಕನ್ ತಿಂದಿದ್ದ ಟೇಸ್ಟಲ್ಲೇ ಬರುತ್ತೆ ನೋಡಿ. ಎಲ್ಲ ಕಡೆ ಒಡೆದು ಹಾಕ್ಕೊತಾ ಇದ್ದೀನಿ ಮೊಟ್ಟೆನೆಲ್ಲ ಹಾಕಿ ಒಂದು 5 ನಿಮಿಷ ಹಾಗೆ ಮುಚ್ಚಿಡಿ. ಆಮೇಲೆ ಸ್ವಲ್ಪ ಬೆಂದಾದ್ಮೇಲೆ ಅದಾಗ ಅದು ಎದ್ದೊಳುತ್ತೆ ಮೇಲೆ. ಆಗ ನಿಧಾನಕ್ಕೆ ಸೈಡಿಂದ ಅದನ್ನು ಹಾಗೆ ಉಲ್ಟಾ ಮಾಡಿ. ಇಲ್ಲ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಮೊಟ್ಟೆಗಳಲ್ಲೂ. ಅಲ್ಲಲ್ಲೇ ನಮಗೆ ಒಂದೊಂದು ಮೊಟ್ಟೆಗಳು ಸಿಗಬೇಕು ಅಂದಾಗ ನೋಡಿ, ನಿಧಾನಕ್ಕೆ ಅಲ್ಲಲ್ಲೇ ದಬ್ಬಾಕಿ ಉಲ್ಟಾ ಮಾಡಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇನ್ನೊಂದು 5 ನಿಮಿಷ ಎಲ್ಲ ಉಲ್ಟಾ ಮಾಡಿ ಹಾಕಿ ಬೇಯಿಸಿ.
ಆಲ್ಮೋಸ್ಟ್ ಬೆಂದಿದೆ. ಉಲ್ಟಾ ಮಾಡಿ ಹಾಕಿದ್ದೀನಿ, ಇನ್ನೊಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಅದು ಕೂಡ ನೋಡಿ ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ನೀವು ಬೇಕು ಅಂದರೆ ಕೊತ್ತಂಬರಿನ ಹಾಕೊಬೋದು. ಕೊತ್ತಂಬರಿ ಇರಲಿಲ್ಲ, ಸೊ ನಾನು ಹಾಗೆ ಮಾಡಿದ್ದೀನಿ, ತೊಂದರೆ ಇಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳಿ. ನೋಡಿ ರೆಡಿಯಾಗಿದೆ. ನೋಡಿ ದೇಶಾನಿ ಟೇಸ್ಟ್ ನೋಡ್ತಾ ಇದ್ದಾಳೆ. ಮಮ್ಮಿ ಟೇಸ್ಟ್ ನೋಡಿ ಹೇಳು ಹೇಗಿದೆ ಅಂತ ಎಲ್ಲರಿಗೂ. ಸುಮ್ಮನೆ ಅಮ್ಮ ಮಾಡಿದ್ದಾರೆ ಅಂದ್ಬಿಟ್ಟು ಚೆನ್ನಾಗಿದೆ ಅನ್ನೋದಲ್ಲ, ಏನು ಹೆಚ್ಚಿದೆ, ಏನು ಕಡಿಮೆ ಇದೆ, ಏನಿದೆ ಕ್ಲಿಯರಾಗಿ ಹೇಳಬೇಕು. ಆಗ ಅವ್ರಿಗೂ ಮಾಡ್ಕೊಂಡು ತಿನ್ನೋಕ್ಕೊಂದು ಐಡಿಯಾ ಬರುತ್ತೆ. ಸುಮ್ಮನೆ ಚೆನ್ನಾಗಿದೆ ಅಂದರೆ ಆಮೇಲೆ ಇಷ್ಟ ಆಗಿಲ್ಲ ಅಂದರೆ ಅವ್ರು ಮಾಡ್ಕೊಂಡು ಬೈಕೊತಾರೆ ನಮ್ಮನ್ನ. ಸೊ ಯಾವತ್ತೂ ಅಷ್ಟೇ, ಏನಿದೆ ಇರೋದನ್ನ ಇದ್ದಂಗೆ ಹೇಳಬೇಕು. ಉಪ್ಪು ಖಾರ ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆ. ಮತ್ತು ಖಾರ ಒಂಚೂರು ಜಾಸ್ತಿ ಆಗಿದೆ. ಖಾರ ಜಾಸ್ತಿ ಇದೆ, ಓಕೆ. ಅದು ಬಿಟ್ಟರೆ ಏನೂ ಇಲ್ಲ, ಚೆನ್ನಾಗಿದೆಯಾ? ನೋಡಿ ಮಕ್ಳುಗಳಿಗೆ ಬರೀ ಮೊಟ್ಟೆ ಬೇಯಿಸ್ಕೊಡೋದು ಇಲ್ಲ ಆಮ್ಲೆಟ್ ಹಾಕ್ಕೊಡೋದು ಬಿಟ್ಟು, ಪಲ್ಯ ಮಾಡ್ಕೊಡೋದು ಬಿಟ್ಟು ಈ ರೀತಿಯೂ ಮಾಡ್ಬೋದು. ಈ ರೀತಿ ಮಾಡಿದಾಗ ದೋಸೆಗೆ, ಇಡ್ಲಿ, ದೋಸೆ, ಚಪಾತಿ, ರೈಸು, ಮುದ್ದೆಯೂ ಕೂಡ ಚೆನ್ನಾಗಿರುತ್ತೆ. ಚಿಕನ್ ಬದಲಾಗಿ ಆ ಟೇಸ್ಟಲ್ಲಿ ಇದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ಮನೇಲಿ ಮಕ್ಳಿಗೆ ಮಾಡಿಕೊಡಿ, ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನಾನು ಈ ಸಣ್ಣ ವೀಡಿಯೋನಲ್ಲಿ ಮುಗಿಸ್ತೀನಿ. ಬಾಯ್ ಬಾಯ್. ಬಾಯ್.